ಫ್ರೆಂಡ್ಸ್, ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಜೊತೆ ಲಿಂಕ್ ಆಗಿಲ್ಲ ಅಂದ್ರೆ ಇನ್ ಮುಂದೆ ಇದು ಇನ್ ಆಪರೇಟಿವ್ ಆಗುತ್ತೆ ಅಥವಾ ಬ್ಲಾಕ್ ಆಗೋಗ್ಬಿಡುತ್ತೆ. ಸೊ ಅದರಿಂದ ನಾವು ಮುಂದೆ ಮಾಡುವ ಎಷ್ಟೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಲ್ಲಿ ನಮಗೆ ಅಪ್ ಟು 20% ಅಷ್ಟು ನಮಗೆ TDS ಟ್ಯಾಕ್ಸ್ ಕಟ್ ಆಗುತ್ತೆ. ಮತ್ತು ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ನೀವು 50,000ಕ್ಕಿಂತ ಜಾಸ್ತಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಅಮೌಂಟ್ ಹಾಕಕ್ ಆಗೋಲ್ಲ. ಲಿಂಕ್ ಮಾಡಿಲ್ಲ ಅಂದ್ರೆ ನೀವು ಮುಂದೆ ಇನ್ನೂ ಎಷ್ಟೊಂದು ಪ್ರಾಬ್ಲಮ್ ಗಳು ಬರುತ್ತೆ. ಸೊ ಆನ್ಲೈನ್ ಅಲ್ಲಿ ಚೆಕ್ ಮಾಡಕ್ಕೆ ಸಿಂಪಲ್ ಆಗಿ ನಿಮ್ ಫೋನ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ನ ಬ್ರೌಸರ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಸರ್ಚ್ ಮಾಡಿ. ಅಲ್ಲಿ ಬಂದಿರುವ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಲಿಂಕ್ ಆಧಾರ್ ಅಥವಾ ವ್ಯೂ ಸ್ಟೇಟಸ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ 2 ಆಪ್ಷನ್ ಬರುತ್ತೆ, ಲಿಂಕ್ ಆಧಾರ್ ಮತ್ತು ವ್ಯೂ ಸ್ಟೇಟಸ್ ಅಂತ. ನಾವು ನಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಗೆ ಲಿಂಕ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡಬೇಕು. ವ್ಯೂ ಸ್ಟೇಟಸ್ ಹತ್ರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಮತ್ತು ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ. ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಆಗಿದ್ರೆ ಅಲ್ಲಿ ಪ್ಯಾನ್ ಕಾರ್ಡ್ ಆಲ್ರೆಡಿ ಲಿಂಕ್ಡ್ ಅಂತ ನಿಮ್ಗೆ ಬರುತ್ತೆ. ಲಿಂಕ್ ಆಗಿಲ್ಲ ಅಂದ್ರೆ ಈ ತರ ಪ್ಯಾನ್ ಕಾರ್ಡ್ ನಾಟ್ ಲಿಂಕ್ಡ್ ವಿತ್ ಆಧಾರ್ ಅಂತ ಪಾಪಪ್ ಬರುತ್ತೆ. ಲಿಂಕ್ ಆಗಿಲ್ಲ ಅಂದ್ರೆ ನೀವು ಇವಾಗಲೇ ಲಿಂಕ್ ಮಾಡ್ಕೋಬಿಡಿ. ಸೊ ನೀವು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಹೇಗೆ ಲಿಂಕ್ ಮಾಡಬೇಕು ಅಂತ ನಾನು ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ.